ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮಗೆ ಗೊತ್ತಾ, ಭಾರತದಲ್ಲಿ ಇರುವ ಕೆಲವು ಕುದುರೆಗಳಿಗೆ ಕಿವಿ ಒಳಗೆ ತಿರುಗುತ್ತವೆ. ಕೆಲವು ಕುದುರೆಗಳಿಗೆ ಹಿಮಾಲಯ ಪ್ರದೇಶದಲ್ಲಿ ಚಳಿಯಲು ಬದುಕುತ್ತವೆ ಮತ್ತು ಕೆಲವು ಕುದುರೆಗಳು ಮರಳು ಬಯಲಿನಲ್ಲಿ 106 ಕಿಲೋಮೀಟರ್ ಓಡುತ್ತವೆ. ಹಾಗಾದರೆ ಭಾರತದಲ್ಲಿ ಯಾವ ಯಾವ ಕುದುರೆ ಜಾತಿಗಳು ಇವೆ, ಅವುಗಳ ವಿಶೇಷತೆ ಏನು ಮತ್ತು ಇಂದಿನ ವಿಡಿಯೋದಲ್ಲಿ ನಾವು ಭಾರತದಲ್ಲಿ ಪ್ರಮುಖ ಕುದುರೆಗಳ ಜಾತಿಗಳು, ಅವುಗಳ ಇತಿಹಾಸ, ಅವು ಕಂಡುಬರುವ ಪ್ರದೇಶಗಳು ಮತ್ತು ಅವುಗಳ ಉಪಯೋಗವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಹಾಗಾದರೆ ವಿಡಿಯೋ ಕೊನೆವರೆಗೂ ನೋಡಿ. ಭಾರತದಲ್ಲಿ ಕುದುರೆಗಳ ಇತಿಹಾಸ ಅಂತ ನೋಡೋಕೆ ಬಂದರೆ, ಭಾರತದಲ್ಲಿ ಕುದುರೆಗಳು ಇತಿಹಾಸ ಸಾವಿರಾರು ವರ್ಷಗಳಿಂದ ಹಿಂದಿನಿಂದಲೇ ಇದೆ. ಹಳೆಯ ಕಾಲದಲ್ಲಿ ರಾಜರು ಮತ್ತು ಯುದ್ಧದಲ್ಲಿ ಕುದುರೆಗಳನ್ನು ಬಳಸುತ್ತಿದ್ದರು. ಆ ಕುದುರೆಗಳು ವೇಗ, ಶಕ್ತಿ ಮತ್ತು ಧೈರ್ಯದಿಂದ ಸಂಕೇತದಿಂದ ಉಪಯೋಗವಾಗುತ್ತಿತ್ತು ಯುದ್ಧಗಳಲ್ಲಿ. ಇವಾಗ ಬನ್ನಿ ಸ್ನೇಹಿತರೆ, ಯಾವ್ಯಾವ ತಳಿಗಳು ಭಾರತದಲ್ಲಿ ಪ್ರಮುಖವಾಗಿರುತ್ತದೆ ಅಂತ ನೋಡೋಣ ಬನ್ನಿ. ಮೊದಲನೇ ತಳಿ ನಾವು ನೋಡುವಂಥದ್ದು ಮಾರ್ವಾರಿ ಕುದುರೆ ಅಂತಾರೆ. ಇದು ಭಾರತದಲ್ಲಿ ಅತ್ಯಂತ ಪ್ರಸಿದ್ಧ ಕುದುರೆ ಜಾತಿಗಳಲ್ಲಿ ಒಂದು ಮಾರ್ವಾರಿ ಕುದುರೆ ಎನ್ನುತ್ತಾರೆ. ಇದು ರಾಜಸ್ಥಾನ್ ಸೇರಿದಂಥ ಕುದುರೆಗಳಾಗಿರುತ್ತವೆ ಮತ್ತು ಮಾರ್ವಾರಿ ಕುದುರೆಗಳು ಅತ್ಯಂತ ದೊಡ್ಡ ವಿಶೇಷತೆ ಏನೆಂದರೆ ಅವುಗಳ ಒಳಗೆ ತಿರುಗುವ ಕಿವಿಗಳು. ಅದರ ಕಿವಿಗಳು ಒಂದೊಂದು ಸಲ ಹೆಂಗಿರುತ್ತೆ ಅಂತ ನೋಡೋಕೆ ಬಂದರೆ ಎರಡು ಒಂದೇ ಥರ ಅಂಟ್ಕೊಂಡಿರೋ ಥರ ಇರುತ್ತವೆ ಈ ಕಿವಿಗಳು. ಇದರ ವಿಶೇಷ ಗುಣಗಳು ಅಂತ ನೋಡೋಕೆ ಬಂದರೆ ಅತ್ಯಂತ ವೇಗವಾಗಿ ಓಡುವಂಥ ಕುದುರೆಗಳಾಗಿರುತ್ತವೆ ಮತ್ತು ಬಿಸಿಲಿನಲ್ಲಿ ಕ್ಲೈಮೇಟ್ನಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳುತ್ತಾ ಇರುವ ಕುದುರೆಗಳಾಗಿರುತ್ತವೆ ಮತ್ತು ಯುದ್ಧಗಳಲ್ಲಿ ಬಳಸುವ ಧೈರ್ಯ ಹೊಂದಿರುವ ಕುದುರೆಗಳಾಗಿರುತ್ತವೆ. ಹಳೆಯ ಕಾಲದಲ್ಲಿ ರಾಜ್ಪೂಟ್ ಯೋಧರು ಈ ಕುದುರೆಗಳನ್ನು ಯುದ್ಧದಲ್ಲಿ ಬಳಸುತ್ತಿದ್ದರು. ಇಂದಿನ ರಾಜಸ್ಥಾನದಲ್ಲಿ ಮದುವೆ, ಮೆರವಣಿಗೆ ಮತ್ತು ಕುದುರೆ ಪ್ರದರ್ಶನ ಮತ್ತು ಪ್ರವಾಸ ಸವಾರಿಗೆ ಈ ಕುದುರೆಗಳನ್ನು ಬಳಸುತ್ತಾರೆ. ಎರಡನೇ ತಳಿ ನಾವು ನೋಡುವಂಥದ್ದು ಕೈತ್ಯವಾರಿ ಕುದುರೆ ಅಂತಾರೆ. ಈ ಕೈತ್ಯವಾರಿ ಕುದುರೆಗಳು ಗುಜರಾತ್ ರಾಜ್ಯದ ಪ್ರಸಿದ್ಧ ಜಾತಿಯಾಗಿರುತ್ತವೆ. ಇದು ಸೇರಿದಂಥ ಪ್ರದೇಶ ಗುಜರಾತಿಂದಾನೇ ಬಂದಿರುವಂಥ ಕುದುರೆಗಳಾಗಿರುತ್ತವೆ. ಈ ಕುದುರೆಗಳು ಕೂಡ ಮಾರ್ವಾರಿ ಕುದುರೆಗಳಂತೆ ಒಳಗೆ ತಿರುಗುವ ಕಿವಿಗಳು ಹೊಂದಿರುತ್ತವೆ. ಇದರ ವಿಶೇಷತೆಗಳು ಅಂತ ನೋಡೋಕೆ ಬಂದರೆ ಬಿಸಿಲಿನ ಪ್ರದೇಶಗಳಲ್ಲಿ ಬದುಕುವ ಸಾಮರ್ಥ್ಯ ಹೊಂದಿರುತ್ತವೆ ಮತ್ತು ದೂರ ಓಡುವ ಶಕ್ತಿ ಇರುತ್ತವೆ ಮತ್ತು ಬಹಳ ಶಕ್ತಿಶಾಲಿ ಇರುವಂಥ ಕುದುರೆಗಳಾಗಿರುತ್ತವೆ. ಈ ಕುದುರೆಗಳು ಸಾಮಾನ್ಯವಾಗಿ ಕುದುರೆ ಸವಾರಿ ಮತ್ತು ಪೋಲೋ ಆಟ ಮತ್ತು ಗ್ರಾಮೀಣ ಸಾರಿಗೆ ಇವುಗಳಿಗೆ ಬಳಸಲಾಗುತ್ತದೆ. ಮೂರನೇ ತಳಿ ನಾವು ನೋಡುವಂಥದ್ದು ಮಣಿಪುರ್ ಕುದುರೆಗಳು ಅನ್ನುತ್ತಾರೆ. ಇದು ಉತ್ತರ ಪೂರ್ಣ ಭಾರತದ ಪ್ರಮುಖ ಕುದುರೆ ಜಾತಿಯಾಗಿರುತ್ತವೆ. ಇದು ಮಣಿಪುರ್ ಕುದುರೆ ಆಗಿರುತ್ತವೆ. ಇದು ಮಣಿಪುರ್ ಸೇರಿದಂಥ ಕುದುರೆಗಳಾಗಿರುತ್ತವೆ. ಈ ಕುದುರೆಗಳು ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ, ಅಂದರೆ ಚಿಕ್ಕ ಸೈಜಲ್ಲಿ ಇರುತ್ತವೆ ಈ ಕುದುರೆಗಳ ವಿಶೇಷ ಗುಣಗಳು ಅಂತ ನೋಡೋಕೆ ಬಂದರೆ ಸಣ್ಣದಾದರೆ ಬಲಿಷ್ಠ ದೇಹ ಹೊಂದಿರುತ್ತವೆ ಮತ್ತು ವೇಗವಾಗಿ ಓಡುವ ಸಾಮರ್ಥ್ಯ ಹೊಂದಿರುತ್ತವೆ. ಈ ಕುದುರೆಗಳು ಪೋಲೋ ಆಟಕ್ಕೆ ಈ ಕುದುರೆಗಳನ್ನು ಬಳಸುತ್ತಾರೆ. ನಾಲ್ಕನೇ ತಳಿ ನಾವು ನೋಡುವಂಥದ್ದು ಸ್ಪಿಟ್ಟಿ ಕುದುರೆಗಳು ಅಂತಾರೆ. ಈ ಸ್ಪಿಟ್ಟಿ ಕುದುರೆಗಳು ಹಿಮಾಚಲ್ ಪ್ರದೇಶದಲ್ಲಿ ಕಂಡುಬರುವಂಥ ಜಾತಿಯಾಗಿರುತ್ತವೆ. ಇದು ಹಿಮಾಚಲ್ ಪ್ರದೇಶ ಸೇರಿದಂಥ ಕುದುರೆಗಳಾಗಿರುತ್ತವೆ. ಈ ಕುದುರೆಗಳು ಈ ಪ್ರದೇಶದಲ್ಲಿ ತುಂಬ ಚಳಿ ಮತ್ತು ಕಠಿಣ ಪರಿಸ್ಥಿತಿಯಲ್ಲಿ ಇರುವಂಥ ಕುದುರೆಗಳಾಗಿರುತ್ತವೆ. ಆದರೆ ಈ ಕುದುರೆಗಳು ಆ ಚಳಿ ಪ್ರದೇಶಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತವೆ. ಈ ಕುದುರೆಗಳ ಉಪಯೋಗ ಅಂತ ನೋಡೋಕೆ ಬಂದರೆ ಪರ್ವತ ಪ್ರದೇಶಗಳಲ್ಲಿ ಅಂದರೆ ಅದು ಲೋಡ್ ಇಲ್ಲಿಂದ ಮೇಲೆ ಎತ್ಕೊಂಡು ಹೋಗಬೇಕು ಮತ್ತು ಜನರು ಸವಾರಿ ಮಾಡೋಕ್ಕೆ ಈ ಕುದುರೆಗಳನ್ನು ಬಳಸುತ್ತಾರೆ. ಐದನೇ ತಳಿ ನಾವು ನೋಡುವಂಥದ್ದು ಬೂಟಾಯಿ ಕುದುರೆಗಳು ಅಂತಾರೆ. ಈ ಬೂಟಾಯಿ ಕುದುರೆಗಳು ಹಿಮಾಲಯದ ಮತ್ತೊಂದು ಪ್ರಮುಖ ಜಾತಿಗಳಾಗಿರುತ್ತವೆ. ಇದು ಸಿಕ್ಕಿಂ ಮತ್ತು ಉತ್ತರ ಪೂರ್ವ ಭಾರತದ ಸೇರಿದಂಥ ಕುದುರೆಗಳಾಗಿರುತ್ತವೆ. ಈ ಕುದುರೆಗಳು ಪರ್ವತ ಪ್ರದೇಶಗಳಲ್ಲಿ ಸುಲಭವಾಗಿ ನಡೆಯುವಂಥ ಕುದುರೆಗಳಾಗಿರುತ್ತವೆ. ಈ ಕುದುರೆಗಳ ವಿಶೇಷತೆಗಳು ಅಂತ ನೋಡೋಕೆ ಬಂದರೆ ತುಂಬ ಸಾಹಸಶೀಲವಾಗಿರುತ್ತವೆ ಮತ್ತು ಕಠಿಣ ಪ್ರದೇಶಕ್ಕೆ ಹೊಂದಿಕೊಳ್ಳುವ ಶಕ್ತಿ ಹೊಂದಿರುತ್ತವೆ ಮತ್ತು ಪರ್ವತ ಪ್ರದೇಶಗಳಲ್ಲಿ ಉತ್ತಮ ಸೂಕ್ಷ್ಮವಾಗಿ ಹೊಂದಿಕೊಳ್ಳುವಂಥ ಕುದುರೆಗಳಾಗಿರುತ್ತವೆ. ಈ ಕುದುರೆಗಳ ಉಪಯೋಗಗಳು ಅಂತ ನೋಡೋಕೆ ಬಂದರೆ ಪರ್ವತ ಪ್ರದೇಶಕ್ಕೆ ಪ್ರಯಾಣವಾಗಿ ಯೂಸ್ ಮಾಡುತ್ತಾರೆ ಮತ್ತು ಸರಕು ಅಂದರೆ ಲೋಡ್ ಎತ್ಕೊಂಡು ಹೋಗೋಕ್ಕೂ ಮತ್ತು ಸ್ಥಳೀಯ ಸಾರಿಗೆ ಹಾಗೂ ಈ ಕುದುರೆಗಳನ್ನು ಬಳಸುತ್ತಾರೆ. ನೆಕ್ಸ್ಟ್ ಆರನೇ ತಳಿ ನಾವು ನೋಡುವಂಥದ್ದು ಜನ್ಸ್ಕಾರಿ ಕುದುರೆಗಳು ಅಂತಾರೆ. ಈ ಕುದುರೆಗಳು ಲಡಾಖ್ ಪ್ರದೇಶದಲ್ಲಿ ಕಂಡುಬರುವಂಥ ಕುದುರೆಗಳಾಗಿರುತ್ತವೆ. ಈ ಕುದುರೆಗಳು ಲಡಾಖ್ ಮತ್ತು ಜನ್ಸ್ಕಾರಿ ಪ್ರದೇಶದ ಸೇರಿದಂಥ ಕುದುರೆಗಳಾಗಿರುತ್ತವೆ. ಈ ಕುದುರೆಗಳು ಆ ಪ್ರದೇಶದಲ್ಲಿ ಚಳಿಗಾಲದಲ್ಲಿ ಟೆಂಪರೇಚರ್ -30 ಡಿಗ್ರಿ ಸೆಲ್ಸಿಯಸ್ ಇರುವಾಗಲೂ ಈ ಕುದುರೆಗಳು ಬದುಕುವ ಸಾಮರ್ಥ್ಯ ಹೊಂದಿರುವಂಥ ಕುದುರೆಗಳಾಗಿರುತ್ತವೆ. ಇದರ ವಿಶೇಷತೆಗಳು ಅಂತ ನೋಡೋಕೆ ಬಂದರೆ ಅತ್ಯಂತ ಸಾಹಸಶೀಲವಾಗಿರುವಂಥ ಇರುತ್ತದೆ ಮತ್ತು ಶಕ್ತಿಶಾಲಿ ಇರುತ್ತವೆ ಮತ್ತು ಪರ್ವತ ಪ್ರದೇಶಕ್ಕೆ ಸೂಕ್ಷ್ಮವಾಗಿ ಹೊಂದಿಕೊಳ್ಳುವಂಥ ಕುದುರೆಗಳಾಗಿರುತ್ತವೆ.
ಏಳನೇ ತಳಿ ನಾವು ನೋಡುವಂಥದ್ದು ಬಂದು ಡಿಕಾಣಿ ಕುದುರೆಗಳು ಅಂತಾರೆ. ಈ ಡಿಕಾಣಿ ಕುದುರೆಗಳು ಬಂದು ದಕ್ಷಿಣ ಭಾರತ ಪ್ರಮುಖ ಜಾತಿಗಳಾಗಿರುತ್ತವೆ. ಈ ಕುದುರೆಗಳು ಪ್ರಮುಖವಾಗಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತೆಲಂಗಾಣ ಸೇರಿದಂಥ ಕುದುರೆಗಳಾಗಿರುತ್ತವೆ. ಈ ಕುದುರೆಗಳು ಮಧ್ಯ ಗಾತ್ರ ಹೊಂದಿರುವಂಥ ಕುದುರೆಗಳಾಗಿರುತ್ತವೆ ಮತ್ತು ಇದರ ವಿಶೇಷತೆಗಳು ಅಂತ ನೋಡೋಕೆ ಬಂದರೆ ಬಲಿಷ್ಠ ದೇಹ ಹೊಂದಿರುತ್ತವೆ ಮತ್ತು ಉಷ್ಣ ಕ್ಲೈಮೇಟಿಗೆ ಹೊಂದಿಕೊಳ್ಳುವ ಶಕ್ತಿ ಹೊಂದಿರುತ್ತವೆ ಮತ್ತು ದೀರ್ಘಕಾಲ ಕೆಲಸ ಮಾಡುವ ಸಾಮರ್ಥ್ಯ ಹೊಂದಿರುತ್ತವೆ. ಮತ್ತು ಈ ಕುದುರೆಗಳ ಉಪಯೋಗಗಳು ಅಂತ ನೋಡೋಕೆ ಬಂದರೆ ಕೃಷಿ ಕೆಲಸಕ್ಕೆ ಉಪಯೋಗ ಆಗುತ್ತವೆ ಮತ್ತು ಕುದುರೆ ಸವಾರಿ ಮತ್ತು ಗ್ರಾಮೀಣ ಸಾರಿಗೆಗೆ ಯೂಸ್ ಮಾಡುತ್ತಾರೆ ಈ ಕುದುರೆಗಳನ್ನು. ಹಾಗಾದರೆ ಸ್ನೇಹಿತರೆ, ಭಾರತದಲ್ಲಿ ಅನೇಕ ಕುದುರೆ ಜಾತಿಗಳು ಇದ್ದರೂ ಇಂದು ನಾವು ಪ್ರಮುಖವಾದ ಕೆಲವು ಜಾತಿಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಪ್ರತಿಯೊಂದು ಕುದುರೆ ಜಾತಿಯು ತನ್ನದೇ ಆದ ವಿಶೇಷತೆ ಮತ್ತು ಇತಿಹಾಸ ಹೊಂದಿರುತ್ತವೆ. ಮತ್ತು ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮಗೆ ಯಾವ ಕುದುರೆ ಇಷ್ಟ ಆಗಿದೆ ಅಂತ ಈ ವಿಡಿಯೋದಲ್ಲಿ ಕಮೆಂಟಲ್ಲಿ ತಿಳಿಸಿ. ಮತ್ತು ಇದೇ ಥರ ಸಪೋರ್ಟ್ ಕೊಡ್ತಾರೆ, ಇನ್ನಷ್ಟು ವಿಡಿಯೋ ನಿಮಗಾಗಿದೆ. ಧನ್ಯವಾದಗಳು.